ನಾನವಳಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಪೂಜಾ ಜೊತೆನಲ್ಲಿ. ಪೂಜಾ ಬಗ್ಗೆ ಸಾಕಷ್ಟು ಜನಕ್ಕೆ ತುಂಬ ವಿಚಾರಗಳು ಗೊತ್ತಿಲ್ಲ. ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಪೂಜಾ ಅಚ್ಚ ಕನ್ನಡತಿ. ಯಾಕೆಂದರೆ ಪೂಜಾ ಅವರ ತಂದೆ ಕನ್ನಡದವರು, ಶೃಂಗೇರಿಯವರು. ಅವರ ತಾಯಿ ಬಂದು ಶ್ರೀಲಂಕಾದವರು. ಹಲವಾರು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ, ತಮಿಳಿನಲ್ಲಿ, ತೆಲುಗು, ಮಲಯಾಳಂನಲ್ಲಿ. ಜೊತೆಗೆ ಶ್ರೀಲಂಕಾದಲ್ಲಿ ಸಿಂಹಳೀಯ ಭಾಷೆಯಲ್ಲಿ ಕೂಡ ಅವರು ನಟನೆಯಲ್ಲಿ ಸೈ ಎನಿಸ್ಕೊಂಡಿರ್ತಕ್ಕಂಥ ನಟಿ. ಆಕೆಯ ಬಗ್ಗೆ ಇದ್ದಂತಹ ಗಾಸಿಪ್. ಆದರೆ ಎಷ್ಟೋ ಜನಕ್ಕೆ ಹೌದಾ ಈಕೆ ಕನ್ನಡದವರ, ಕನ್ನಡದ ವಿಚಾರ, ಈಕೆ ಕನ್ನಡತಿ ಅಂತ ನಮಗೆ ಗೊತ್ತೇ ಇಲ್ಲ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಹಾಗಾಗಿ ನಿಮಗೊಂದು ಕ್ಲಿಪ್ಪಿಂಗ್ಸ್ ತೋರಿಸ್ತೀವಿ ನಾವು. ಪೂಜಾ ಅಭಿನಯದ ಒಂದು ಗೀತೆ ಅಜಿತ್ ಜೊತೆನಲ್ಲಿ ಮಾಡಿರ್ತಕ್ಕಂಥದ್ದು ನೋಡಿ. ಆವಾಗಲೇ ನಿಮಗೆ ಗೊತ್ತಾಗ್ಬೋದು, ಓಹೋ ಈಕೆನೇ ನಾವು ನೋಡಿದ್ದೀವಿ ಅಂತಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ನಿಮಗೋಸ್ಕರ. பொள்ளாச்சி இளநீர நீ வந்தா நின்ன என் கையோட பேருந்தில் நீ எனக்கு ஜன்னலோரம், பின்வாசல் முற்றத்திலே துளசி மாடம். விடுமுறை நாட்களில் பள்ளிக்கூடம், விளையாட்டு பிள்ளைகளின் செல்ல கோபம். பேருந்தில் நீ எனக்கு ஜன்னலோரம், பின்வாசல் முற்றத்திலே துளசி மாடம். ಓಕೆ, ಈಗ ಬಹುತೇಕ ನಿಮಗೆಲ್ಲ ಗೊತ್ತಾಗಿರ್ಬೋದು ಪೂಜಾ ಅಂತಂದರೆ ಯಾರು ಅಂತ. ಯಾಕೆಂದರೆ ಸಾಕಷ್ಟು ಉಳ್ಳಂ ಕೆಟ್ಕುಮೆ, ಜೆ ಜೆ, ಅಟ್ಟಹಾಸ, ನಾನ್ ಕಡವುಳ್, ಪೋರಿ, ತಂಬಿ, ಸಾಕಷ್ಟು ಸಿನಿಮಾಗಳಲ್ಲಿ ಪೂಜಾ ಅಭಿನಯಿಸಿರ್ತಕ್ಕಂಥದ್ದು. ಒಂದು ಸೀರಿಯಸ್ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಪೂಜಾ, ನಮ್ಮ ಡಿಸ್ಕಷನಿನ ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ಈಗ ಇಂಥ ಒಂದು ಇಶ್ಯೂಸ್ಗಳಾದಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಅಧೀರರಾಗ್ಬಿಡ್ತಾರೆ. ಅಂದರೆ ಅವ್ರಿಗೆ ತುಂಬ ಹೆದರಿಕೆ ಆಗಿಬಿಡುತ್ತೆ. ಸಾಕಪ್ಪ ಈ ಫಿಲ್ಮ್ ಇಂಡಸ್ಟ್ರಿ ಸಹವಾಸ, ಆಯಿತಾ, ಇನ್ನೇನೋ ಬೇಡ, ನಾನಾಯಿತು, ನನ್ನ ಕತೆ ಆಯಿತು, ಪರ್ಸ್ನಲ್ ಲೈಫಲ್ಲಿ ಇದ್ಬಿಡೋಣ ಅಂತನ್ನೋರೇ ಜಾಸ್ತಿ. ಸೊ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಹೇಳ್ತೀರಾ? ಇಷ್ಟೆಲ್ಲ ಆದರೂ ಕೂಡ ನೀವೇನು, ವಾಟ್ ಈಸ್ ಯುವರ್ ಫೈನಲ್ ಇದು? ಹೀಗೆ ನಾನು 3 years ಬ್ಯಾಕ್ ನಾನ್ ಕಡವುಲ್ ರಿಲೀಸ್ ಆದಮೇಲೆ, ಆಫ್ಟರ್ ಐ ಗಾಟ್ ಆಲ್ ದಿ ಅವಾರ್ಡ್, ಸ್ಟೇಟ್ ಅವಾರ್ಡು, ಫಿಲ್ಮ್ ಫೇರ್ ಎಲ್ಲ ಆದಮೇಲೆ ಅಪ್ಪ ಏನು ಹೇಳಿದ್ರು, ನೋಡಮ್ಮ ನಿನಗೆ ಇವಾಗ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ನಿನಗೆ ಆ್ಯಕ್ಟಿಂಗ್ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ನಿನಗೆ ನೀನೇ ಪ್ರೂವ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಯು ನೋ ಹೌ ಟು ಆ್ಯಕ್ಟ್, ಸಾಕು, ಲೆಟ್ಸ್ ಗೆಟ್ ಯು ಮ್ಯಾರಿಡ್ ಅಂತ. ಆಯ್ತಾ? ಸೊ ನಾನು ಆಮೇಲೆ ಶ್ರೀಲಂಕಾಗೆ ಹೋದೆ. ಅಮ್ಮ ಸರ್ಚಿಂಗ್ ಫಾರ್ ಹಾರೋಸ್ಕೋಪ್ ಮ್ಯಾಚ್, ಅಪ್ಪ ಸರ್ಚಿಂಗ್, ಅದೆಲ್ಲ ಇದೆ. ಆಮೇಲೆ ಶ್ರೀಲಂಕಾದಲ್ಲಿ ಐ ಗಾಟ್ ಅ ವೆರಿ ಗುಡ್ ಆಫರ್. ಅದಕ್ಕೆ ಬೇಡ ಅಂತ ಹೇಳಿದ್ರೆ ನಾನೇ ಸ್ಟುಪಿಡ್ ಅಂತ ಹೇಳಿ ಅದು ಮಾಡಿ ಇಟ್ ಬಿಕಮ್ ಅ ಸೂಪರ್ ಡೂಪರ್ ಹಿಟ್ ಇನ್ ಶ್ರೀಲಂಕಾ. ಅದಾದ ನಂತರ ಇದಾಗಿದೆ ಈ ಸುದ್ದಿ. ಆಯ್ತಾ? ಅದಕ್ಕೆ ಕರೆಕ್ಟಾಗಿ ಆಪೋಸಿಟ್ ಈ ಸುದ್ದಿ ಆಗಿದೆ. ನನಗೆ ಏನಂದ್ರೆ ಒಂದು ಕೋರಿಕೆ, ಒಂದು ರಿಕ್ವೆಸ್ಟ್, ನೀವು ಸುವರ್ಣ 24/7 ನ್ಯೂಸ್ ಚಾನೆಲ್ ಈಸ್ ಅ ಮೆಷಿನರಿ. ಒಂದು ಸತ್ಯ ಆಗಲಿ ಅಥವಾ ನೀತಿ ಆಗಲಿ, ಒಂದು ಕೈ ಎತ್ತಿ ಹಿಡಿದು ನೀವು ಅದನ್ನ ಆಸ್ ಅ ಟಾರ್ಚ್ ಯು ಹ್ಯಾವ್ ಟು ಹೋಲ್ಡ್ ಇಟ್ ಅಪ್ ಅಲ್ವಾ? ಹಾಗೆ ಮಾಡ್ತಾ ನಾನೊಂದು ಕೋರಿಕೆ ಏನು ಕೇಳ್ತೀನಿ ಅಂದರೆ, ದಯವಿಟ್ಟು ನಾನು ಹುಡುಗಿ ಅಂತಲ್ಲ, ಒಂದು ಮನುಷ್ಯನಿಗೆ, ಹುಡುಗ ಆಗಲಿ ಹುಡುಗಿ ಆಗಲಿ, ಒಂದು ಮಾನಕ್ಕೆ ಒಂದು ಏನು ಹೇಳೋದು, ತಡೆ ಅಥವಾ ಒಂದು ಕ್ಯಾರೆಕ್ಟರ್ನ ಒಂದು ಡಿಫೈಮ್ ಮಾಡೋ ಥರ ಏನೇ ಸುದ್ದಿದ್ರು ಪ್ಲೀಸ್ ಮಾಧ್ಯಮದವರಿಗೆ ಒಂದು ವೆರಿಫೈ ಮಾಡಿಕೊಂಡು ಅದು ನಿಜಾನ ಸುಳ್ಳ, ಎಷ್ಟು ಸತ್ಯ ಎಷ್ಟು ನಿಜ ಅಂತ ಹೇಳಿ, ಹಾಗೆ ಒಂದು ಸೊಸೈಟಿಗೆ ಹಾನಿಕಾರ ಆಗೋ ಹಾಗಿರೋ ಒಂದು ವಿಷಯವನ್ನು ಪ್ರಕಟಣೆ ಮಾಡೋದು ಪರವಾಗಿಲ್ಲ. ನಿಮಗೆ ಪರ್ಸನಲ್ ಡ್ಯಾಮೇಜ್ ತುಂಬಾನೇ ಆಗಿದೆ. ಯಾಕೆ ಗೊತ್ತಾ, ನಾನು ಐ ಆಮ್ ಅ ಗರ್ಲ್ ಫಸ್ಟ್ ಆಫ್ ಆಲ್. ಹುಡುಗ ಅಂದ್ರೆ ಪರವಾಗಿಲ್ಲ ಏನೋ ಅಂತ ಹೇಳ್ಕೊಂಡು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಆದರೆ ನಾನು ಇರೋದು ಒಂದು ಸ್ವಲ್ಪ ಹುಡುಗ ಥರನೇ. ಐ ಬಿಹೇವ್ ಆಲ್ಸೋ ಲೈಕ್ ಅ ಬಾಯ್, ಐ ಟಾಕ್ ಆಲ್ಸೋ ಲೈಕ್ ಅ ಬಾಯ್. ಆಯ್ತಾ? ಬಟ್ ಐ ಆಮ್ ಅ ಗರ್ಲ್ ಆಫ್ಟರ್ ಆಲ್. ನಾನೊಂದು ಹುಡುಗಿ. ಒಂದು ಎರಡನೇದು, ನನಗೆ ಅಂತ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಇದೆ. ಮೈ ಫಾದರ್, ಮದರ್, ಬ್ರದರ್, ಯುನೋ, ವೈಫ್, ಬೇಬಿ, ಅವರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅವರಿದ್ದಾರೆ. ಮೂರನೇದು, ಐ ಹ್ಯಾವ್ ಟು ಬಿ ಇನ್ ದಿ ಇಂಡಸ್ಟ್ರಿ. ನಾನು ಇಂಡಸ್ಟ್ರಿ ಬಿಟ್ಟು ಹೋಗಿದ್ದೀನಿ ಹೌದು, ಬಟ್ ಒನ್ಸ್ ಇನ್ ಎ ವೈಲ್ ಒಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಬಂದರೆ ನನಗೆ ಓ ಪೂಜಾನ ಬೇಡಪ್ಪ ಈ ಥರ ಮಾಡಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಒಂದು
ಯಾರಿಗೂ ಆ ಥರ ಹೇಳಲ್ಲ ಅಂತ ನನಗೆ ನಂಬಿಕೆ ಇದೆ. ಬಟ್ ಒಂದು ಆ ಥರ ಒಂದು ಥಾಟ್ ಬರುತ್ತಲ್ಲ ಅದು. ಇನ್ನೊಂದು ನಾನೇನು ಹೇಳೋದಂದ್ರೆ, ಇಷ್ಟು ಒಂದು ಅವಮಾನಕ್ಕೆ ಅಥವಾ ಒಂದು ಡೆಫಮೇಟಿ ಥರ ಮಾಡೋದು ಇಟ್ಸ್ ಡಿಫಿಕಲ್ಟ್ ಫಾರ್ ಅ ಗರ್ಲ್. ಯಾಕಂದ್ರೆ ನಾನು ನಾಳೆ ಮದುವೆ ಆಗಬಾರ್ದಾ? ಇವ್ರು ಬರೀತಾರಲ್ಲ, ನನ್ನ ನೋಡ್ಕೊಳ್ತಾರ ಅವರು ನಾಳೆ. ವಿಲ್ ದೇ ಫೈಂಡ್ ಅ ಬಾಯ್ ಫಾರ್ ಮೀ? ಇಫ್ ಐ ಡೋಂಟ್ ಫೈಂಡ್ ಅ ಬಾಯ್ ಟು ಗೆಟ್ ಮ್ಯಾರಿಡ್, ಅವ್ರೇನು ನನಗೆ ಜೀವನ ಮಾಡಲಿಕ್ಕೆ ಐ ಹ್ಯಾವ್ ಟು ಹ್ಯಾವ್ ಅ ಫ್ಯಾಮಿಲಿ ಅಲ್ಲ, ಹೆಲ್ಪ್ ಮಾಡ್ತಾರ ನನಗೆ. ಯಾರು ನನ್ನ ಕೈ ನನ್ನ ತಲೆ ಮೇಲೆ ಅಷ್ಟೇ, ನನ್ನ ಯಾರು ತಿರುಗು ಕೂಡ ನೋಡಲ್ಲ ಪಾಪ. ನನ್ನ ಮೈ ಫಾದರ್ ಅಂಡ್ ಮದರ್ ಹ್ಯಾವ್ ಟು ಬೇರ್ ದ ಬ್ರಂಟ್ ಆಫ್ ಇಟ್. ಸೊ ನಾನೇನು ಹೇಳ್ತೀನಿ, ನನಗಾಗಿರೋದು ಬೇರೆಯವ್ರಿಗೆ ಹಾಕೂಡ್ದು ಖಂಡಿತ ಅಲ್ವಾ. ಆ್ಯಂಡ್ ಅನದರ್ ಥಿಂಗ್ ಇಸ್, ಇಫ್ ಅಟ್ ಆಲ್ ದೇರ್ ಸಮ್ ಫಾಲ್ಸ್ ಇನ್ಫಾರ್ಮೇಶನ್ ಲೈಕ್ ದಿಸ್, ವೆರಿಫೈ ಮಾಡಬೇಕು ಒಂದು. ಎರಡನೇದು, ಅವಕಾಶ ಕೊಡಬೇಕು ಫಾರ್ ದಟ್ ಪರ್ಸನ್, ಮ್ಯಾನ್ ಆರ್ ಗರ್ಲ್, ಅವಕಾಶ ಬಂದು ಕೊಡಬೇಕು, ಬಂದು ಮಾತಾಡ್ಲಿಕ್ಕೆ, ಕ್ಲಿಯರ್ ಮಾಡ್ಲಿಕ್ಕೆ ಅಂತ ನಾನು ತುಂಬಾ ಬೇಡ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾನೇ. ನಾನು ಅವಳಲ್ಲ, ನಾನು ಅವಳೇ ಅಲ್ಲ, ಅಲ್ಲವೇ ಅಲ್ಲ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಪೂಜಾ. ಹಲವಾರು ವಿಚಾರಗಳನ್ನ ಓಪನ್ ಆಗಿ ಹೇಳ್ಕೊಂಡಿದ್ದೀರಾ. ಖಂಡಿತವಾಗಿ ಎಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತಹ ವಿಚಾರ ಇದೆ. ಯಾಕೆಂತಂದರೆ ಒಂದು ಹುಡುಗಿ ಬಗ್ಗೆ ಬರೀಬೇಕಾದ್ರೆ ಅಥವಾ ತೋರಿಸ್ಬೇಕಾದ್ರೆ ಅದರಲ್ಲಿ ಸತ್ಯಾಂಶ ಇದೆಯಾ, ಕೇವಲ ತಮ್ಮ ಮೂಲ ಉದ್ದೇಶ ಏನಿದೆ ಅದೇ ಈಡೇರಿಸ್ಕೊಂಡ್ಬಿಟ್ರೆ ಸಾಕ. ಆಕೆಯ ಪರ್ಸ್ನಲ್ ಲೈಫ್ ತುಂಬ ನೋವಿನಿಂದ ಹೇಳ್ಕೊಂಡ್ರು ಪೂಜಾ ಅವರು. ನನ್ನ ಪರ್ಸ್ನಲ್ ಲೈಫ್ ನನಗೊಂದು ಹುಡುಗನ ತಂದು ಕೊಡ್ತಾರೆ ಅವರು, ನನ್ನ ಲೈಫ್ ಸೆಟ್ರೈಟ್ ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಖಂಡಿತ ಆಕೆಗೆ ಅನ್ಯಾಯ ಆಗಿದೆ. ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಸುವರ್ಣ ನ್ಯೂಸ್ 24/7 ಇವತ್ತು ಮಾಡಿದೆ. ಖಂಡಿತವಾಗಿ ಪೂಜಾಗೆ ಇವತ್ತು ನಾವು ನೈತಿಕ ಬೆಂಬಲವನ್ನು ಕೊಟ್ಟಿದ್ದೀವಿ. ಅದು ಆಕೆ ಅಲ್ಲ ಅಂತಕ್ಕಂಥದ್ದನ್ನು ಈ ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಹಾಗೆ ಪೂಜಾಗೆ ಒಂದು ರಿಕ್ವೆಸ್ಟ್, ಆದಷ್ಟು ಬೇಗ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿ ಆ ಸಿನಿಮಾವನ್ನು ನಾವೆಲ್ಲ ನೋಡ್ತೀವಿ ಅಂತ ಹೇಳ್ತಾ ಈ ಒಂದು ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.